ಆ ಮಾಡಿದವನ್ ಮನಸ್ಸು ಹೆಂಗಿರುತ್ತೆ ಅದು ಇಂಪಾರ್ಟೆಂಟ್. ಇವತ್ತು ಏನಾಗಿದೆ ಅಂತಂದ್ರೆ ನಾನು ಎಲ್ಲೋದ್ರೂ ಬರೀ ಹೆಣ್ಮಕ್ಳಿಗೆ ಮಾತಾಡ್ತೀನಿ. ನಾವ್ ಎಲ್ಲೋದ್ರೂ ಗಂಡ್ ಮಕ್ಳನ್ನ ಕೂಡ್ಸಿ ಮಾತಾಡಿಸ್ಬೇಕು. ಆಮೇಲೆ ಮನೆಯೇ ಮೊದಲ ಪಾಠ ಶಾಲೆ, ತಾಯಿಯೇ ಮೊದಲ ಗುರು. ತಂದೆ ತಾಯಿನೇ ಅಲ್ಲಿಂದಾನೇ ಮೌಲ್ಯಗಳನ್ನ ಕಳಿಸ್ಬೇಕ್ರಿ. ಸಮಾಜ ಬದಲಾವಣೆ ಆಗ್ಬೇಕ್ರಿ. ಇಲ್ಲ ಅಂತಂದ್ರೆ ನಾವು ಎಲ್ಲ ನೋಡಿ, ಈಗ ಅವನು ಸಾಯಿಸ್ನ ಅವನ್ನ ತಗೊಂಡೋಗಿ ಜೈಲ್ಗೆ ಹಾಕಿದೀವಿ. ಆದ್ರೆ ಆ ಹೆಣ್ಣು ಮಗಳು ನರಳಿ ನರಳಿ ಸಾಯಕ್ಕೆ ಯಾರ್ ಕಾರಣ? ಅವಳೇನು ತಪ್ಪೇ ಮಾಡ್ಲಾರ್ದೆ ಪ್ರಾಣ ಕಳ್ಕೊಂಡ್ಲು. ಅಂದ್ರೆ ಕಾನೂನಿನ ಜೊತೆ ಸಮಾಜದಲ್ಲಿ ಬದಲಾವಣೆ ಆದಾಗ ಮಾತ್ರನೇ ನಾವೇನಾದ್ರೂ ಬದಲಾವಣೆ ತರಕ್ ಸಾಧ್ಯ. ಇಲ್ಲದೆ ಇದ್ರೆ ಇದು ತುಂಬಾ ಕಷ್ಟ. ಆಮೇಲೆ ನಾವು ಕೋರ್ಟು ನ್ಯಾಯಾಲಯ ಅಂತ ಹೋರಾಟ ಮಾಡ್ತೀವ್ರಿ, ಬಟ್ ಕನ್ವಿಕ್ಷನ್ ಪರ್ಸೆಂಟೇಜ್ ಎಷ್ಟು ಗೊತ್ತಾ? 1%. ಅಂದ್ರೆ ಅವನ ಆರೋಪಿ 10 ವರ್ಷ 15 ವರ್ಷ ನಡೀತೈತ್ರಿ. ಅಷ್ಟ್ರಲ್ಲಿ ಎವಿಡೆನ್ಸು ನಾಶ. ಮತ್ ಯಾವ ಹೆಣ್ಮಗಳು ತನ್ನ ನ್ಯಾಯಕ್ಕೆ ಹೋರಾಟ ಮಾಡ್ತಿರ್ತಾಳೆ ಅವಳು ಹೊರಗಡೆ ಬಂದ್ಬಿಡ್ತಾಳೆ. ಅಲ್ಲಿ ಯಾರ್ ಮಾಡ್ದ, ಅದ್ ಅತ್ಯಾಚಾರ ಇರ್ಬೋದು, ಕೊಲೆ ಆಗಿರ್ಬೋದು, ಸಾಕ್ಷಿಗಳ ನಾಶ ಆದಾಗ ಅವನ ಆರಾಮಾಗಿ ಹೊರಗಡೆ ಓಡಾಡ್ತಾನೆ. 100%. ಆಮೇಲೆ ನಾನು ಸಹ ಈ ಸಲ ಸರ್ಕಾರಕ್ಕೆ ಕೆಲವೊಂದು ಲಾ ಅಮೆಂಡ್ ಮಾಡ್ಲಿಕ್ಕೆ ನಾವೆಲ್ಲ ಬರ್ದಿದ್ದೀನಿ. ಅವೆಲ್ಲವೂ ಸಹ ನಾನು ಸರ್ಕಾರದ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಸೊ ಅದೊಂದು ಹೊಸ ಒಂದು ಕಾನೂನನ್ನ ಕರ್ನಾಟಕ ಸರ್ಕಾರ ಮಾಡ್ಬೇಕಾಗತ್ತೆ. ಈ ಎಲ್ಲೆಲ್ಲಿ ಲೋಪದೋಷಗಳಿದಾವೆ ಅವನ್ನೆಲ್ಲವನ್ನು ಸರ್ಕಾರಕ್ಕೆ ಒಂದು ರೆಕಮೆಂಡೇಶನ್ ಮಾಡಿ. ಗಂಡಸೇ ಅಲ್ಲ ಅವನ ಮೇಲೂ ಕಾನೂನು ಅಲ್ಲ, ಹೇಳೋದಲ್ಲ, ಅವನ ಬಗ್ಗೆನೂ ಕಾನೂನು ಕ್ರಮ ಆಗ್ಬೇಕು. ಆ ತಾಯಿ ಕಡೆ ಯಾರು ಲಾಯರ್ ಫೈಟ್ ಮಾಡ್ತಾ ಇದಾರೆ ನನಗೆ ಗೊತ್ತಿಲ್ಲ. ನಮ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವ್ರು ಯಾರು ಇರ್ಲಿಲ್ಲ ಅಂತಂದ್ರೆ ನಾವೇ ಗೌರ್ಮೆಂಟ್ ಲಾಯರ್ ಕೊಡ್ಬೇಕಾಗುತ್ತೆ, ಅಥವಾ ಗೌರ್ಮೆಂಟ್ ಲಾಯರೇ ಫೈಟ್ ಮಾಡ್ತಾ ಇರ್ತಾರೆ. ಅವರು ಖಂಡಿತವಾಗ್ಲೂ ಅವನಿಗೂ, ಯಾಕಂದ್ರೆ ಮೂಲ ಅಲ್ಲಿಂದಾನೇ ಸ್ಟಾರ್ಟ್ ಆಗುತ್ತಲ್ಲ. ಸೊ ಕಾನೂನಡಿ ಅವ್ರಿಗೂ ಶಿಕ್ಷೆ ಇರುತ್ತೆ. ಆಮೇಲೆ ಒಂದ್ ಹೆಣ್ಮಗಳದು ಇಂಟಿಮೇಟ್ ಫೋಟೋಸು ವಿಡಿಯೋಸು ಕಾನೂನ್ ಬಾಹಿರ ಅವನು ಶೇರ್ ಮಾಡಿದ್ದೆ ಆದ್ರೆ ಖಂಡಿತವಾಗ್ಲೂ ಮಾಡ್ತೀನಿ, ಅದ್ರಲ್ಲಿ ಎರಡನೇ ಮಾತೇ ಇಲ್ಲ.